ಸರ್ಸೆ ಸಾಂಗ್ ಬಗ್ಗೆ ಮೌನ ಮುರಿದಿರುವಂತದ್ದು ನೋರಾ ಫತೇಹಿ ಹಾಡಿನ ಬಗ್ಗೆ ವಿವಾದ ಸೃಷ್ಟಿಯಾದ ಬೆನ್ನಲ್ಲೇ ಈಗ ನೋರಾ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಬಾಲಿವುಡ್ ಬ್ಯೂಟಿ ವಿಡಿಯೋ ಪೋಸ್ಟ್ ಒಂದನ್ನ ಶೇರ್ ಮಾಡಿದ್ದಾರೆ. ವೀಕ್ಷಕರೇ, ಇಡೀ ದೇಶದಾದ್ಯಂತ ಈ ವಿಚಾರ ಈಗ ಚರ್ಚೆ ಆಗ್ತಾ ಇದೆ. ಕೆಡಿ ಸಿನಿಮಾದ ಸಾಂಗ್ ಸರ್ಸೆ ಸರ್ಸೆ ಸಾಂಗ್ ಆಕ್ಚುಲಿ ಇದು ಕನ್ನಡದಲ್ಲೂ ಸಾಕಷ್ಟು ವಿವಾದವನ್ನ ಹುಟ್ಟು ಹಾಕಿದೆ. ಬಾಲಿವುಡ್ನಲ್ಲೂ ಸಹ ಈ ಒಂದು ವಿವಾದವನ್ನು ಹುಟ್ಟು ಹಾಕಿದೆ. ಇನ್ಫ್ಯಾಕ್ಟ್ ಪಾರ್ಲಿಮೆಂಟ್ನಲ್ಲೂ ಸಹ ಈ ಹಾಡಿನ ಬಗ್ಗೆ ಚರ್ಚೆ ಆಗಿದೆ. ಸೊ ಹೀಗಾಗಿ ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ತೀವಿ ಅಂತ ನಿನ್ನೆ ಪಾರ್ಲಿಮೆಂಟ್ನಲ್ಲಿ ಇದ್ರ ಬಗ್ಗೆ ಮಾತನಾಡಲಾಯಿತು. ಸೊ ಈಗ ಸ್ವತಃ ಈ ಸಾಂಗ್ನಲ್ಲಿ ಆಕ್ಟ್ ಮಾಡಿರುವಂತಹ ನೃತ್ಯ ಮಾಡಿರ್ತಕ್ಕಂತಹ ನೋರಾ ಫತೇಹಿ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಹಾಡಿನಲ್ಲಿ ಇಷ್ಟು ಕೆಟ್ಟ ಸಾಹಿತ್ಯ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳಿದ್ದಾರೆ. ಯಾಕಂದರೆ ಬಿಕಾಸ್ ಅವ್ರು ಹಿಂದಿಯವರು, ಇದು ಕನ್ನಡದಲ್ಲಿದೆ. ಸೊ ಕನ್ನಡದಲ್ಲಿ ಇರ್ತಕ್ಕಂಥ ಪದಗಳಿಗೆ ಅವ್ರಿಗೆ ಅರ್ಥ ಗೊತ್ತಿಲ್ಲ, ಹಾಗಾಗಿ ಅವ್ರು ಆ್ಯಕ್ಟ್ ಮಾಡಿಬಿಟ್ಟಿದ್ದಾರೆ. ಬರೀ ಲಿಪ್ಸಿಂಕ್ ಒಂದು ಮಾಡಬೇಕು, ಅಲ್ಲಿ ಅಕ್ಕಪಕ್ಕ ಇರೋರು ಲಿಪ್ಸಿಂಕ್ ಮಾಡೋದನ್ನು ಹೇಳ್ಕೊಟ್ಟಿರ್ತಾರೆ, ಅರ್ಥ ಹೇಳಿರೋದಿಲ್ಲ ಅಷ್ಟೇ. 3 ವರ್ಷಗಳ ಹಿಂದೆ ಕನ್ನಡದಲ್ಲಿ ಈ ಹಾಡಿನ ಚಿತ್ರೀಕರಣ ಆಗಿತ್ತು. ಸಂಜಯ್ ದತ್ರಂತಹ ದೊಡ್ಡ ಕಲಾವಿದರು ಇರೋದಕ್ಕೆ ನಾನು ಸಿನಿಮಾವನ್ನು ಒಪ್ಕೊಂಡಿದ್ದೆ. ಕನ್ನಡ ಭಾಷೆ ನನಗೆ ಅರ್ಥ ಆಗೋದಿಲ್ಲ, ಸೊ ಹಾಗಾಗಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಕನ್ನಡ ಹಾಡನ್ನು ಭಾಷಾಂತರ ಮಾಡಿರೋದು ಸಹ ಆಕ್ಷೇಪಾರ್ಹ. ಹಾಡು ರಿಲೀಸ್ ಈವೆಂಟ್ನಲ್ಲಿ ನನ್ನ ಫೋಟೋವನ್ನು ಬಳಸಿದ್ದು ಬೇಸರವಾಗಿದೆ. ಸರ್ಸೆ ಸರ್ಸೆ ಸಾಂಗ್ ವಿರುದ್ಧ ನೋರಾ ಫತೇಹಿ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಏನು ಹೇಳಿದ್ದಾರೆ ಅಂತ ಕೇಳಿಸ್ಕೊಳ್ಳೋಣ. A loss of one of my closest friends, and hi guys, I just want to come on here to discuss this controversy regarding the song. First of all, I'm in the middle of grieving a loss of one of my closest friends, and I'm also in the middle of nowhere with no network, so I haven't been able to see what's going on. But I've gotten some updates today because I got a little bit of network, so I do want to clarify a couple of things. I'm going to make sure this is not a very long video, but hear me out, okay? 1, I shot this song 3 years ago in a language called Kannada, okay? Which is a part of a different industry called sandalwood, okay? And when I shot this song 3 years ago, I said yes to it because it was a part of a big film. It was with a big icon, Sanjay Dutt. Who would say no to work with him? He's such an icon. And it was a remake, at least that's what I thought, of Like Nahi Kal Naik Hu Main, which is also a very iconic song. When I'm on set shooting for this song, I'm relying on the filmmakers to translate the song, and that is what I go by, okay? When they're translating the song, nothing seemed inappropriate or vulgar when they were translating the song to me. But then again, I don't understand Kannada, so I'm just relying with whatever they're telling me.